ಮೀಟಿಂಗ್ ಇಟ್ಕೊಂಡಿದ್ದೀರಿ, ಅದೇ. ಯಾವೆಲ್ಲ ವಿಚಾರ ಸರ್? ಇಲ್ಲ ವಿಷಯಗಳು ನಾನು ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ಇಲ್ಲ. ಹಾ. ಆ ವಿಷಯ ನನಗೆ ಏನು ಸರ್ ಗೊತ್ತಿಲ್ಲ. ಗ್ಯಾರಂಟಿ ಬಗ್ಗೆ ಏನೋ ಇವತ್ತು ಸಬ್ ಚರ್ಚೆ ಕಮಿಟಿಯಲ್ಲಿ ಆಗುತ್ತೆ. ಚರ್ಚೆ ಆಗುತ್ತೆ ಅಂತ ಪರಿಷ್ಕರಣೆ, ಮರು ಅರ್ಜಿ, ಮರುಪರಿಶೀಲನೆ ಅರ್ಜಿ ಇಲ್ಲ, ಬಗ್ಗೆ ಅದ್ರ ಬಗ್ಗೆ ಅಲ್ಲಿ ಏನು ಡಿಸ್ಕಷನ್ ಇಲ್ಲ. ಬೇರೆ ವಿಷಯಕ್ಕೆ ಕರೆದಿದ್ದಾರೆ. ಗ್ಯಾರಂಟಿ ವಿಷಯ ಅಥವಾ ಆಹಾರಕ್ಕೆ ಸಂಬಂಧಪಟ್ಟರೆ ನಾನು ಕರೀತಾನೆ. ಆ ವಿಷಯ ಇವತ್ತೇನು ಇಲ್ಲ. ಸರ್ ಅನ್ನಭಾಗ್ಯದಲ್ಲಿ ಯಾವ ರೀತಿಯಾಗಿ ಮರುಪರಿಷ್ಕರಣೆ ಮಾಡಬೇಕು ಅಂತ ಹೇಳಿ ಚಿಂತನೆ ನಡೆದಿದೆ. ಪರಿಷ್ಕರಣೆ ಮಾಡಬೇಕು. ಬಿಲೋ ಪಾವರ್ಟಿ ಲೈನ್ ಇರೋರು ಕೆಲವರು ಇನ್ನೂ ಇದ್ದಾರೆ, ಅವ್ರಿಗೆಲ್ಲ ಕಾರ್ಡ್ ಕೊಡಬೇಕಾಗುತ್ತೆ. ವಾಲಂಟಿಯರ್ ಆಗಿ ನಾನು ಕೂಡ ಹೇಳಿದೆ, ಯಾರ್ಯಾರು ಅನರ್ಹರಿದ್ದಾರೆ ಅವರೇ ದಯವಿಟ್ಟು APLಗೆ ಹೋದ್ರೆ ಒಳ್ಳೆಯದು. ಬಡವರಿಗೆ BPL ಅಲ್ಲಿ ಯಾರು ಕಾಯ್ತಾ ಇದ್ದಾರೆ ಕ್ಯೂನಲ್ಲಿ ಅವ್ರಿಗೆ ಸಹಾಯ ಆಗ್ತದೆ. ಇದನ್ನ ಒಂದು ಸಾರಿ ನಾನು ಪ್ರಯತ್ನ ಮಾಡಿದೆ, ವಿನಾಕಾರಣ ಗೊಂದಲ ಆಯಿತು. ಪರಿಷ್ಕರಣೆ ನಡೀತಾ ಇದೆ, ಕಂಟಿನ್ಯೂಸ್ ಪ್ರೋಸೆಸ್ ಇದೆ. ಅವರನ್ನು ಅಪೀಲ್ ಮಾಡ್ತೀನಿ, ಯಾರು ಅನರ್ಹ ಇದ್ದಾರೆ ಅವ್ರಿಗೆ APLಗೆ ಹೋಗೋದು ಒಳ್ಳೆಯದು. ಬಡವರಿಗೆ BPLಗೆ ಕ್ಯೂನಲ್ಲಿ ಕಾಯೋರಿಗೆ ಒಂದು ಅವಕಾಶ ಮಾಡಿಕೊಡ್ಲಿ ಅಂತ ಮನವಿ ಮಾಡ್ತೀನಿ. ಮತ್ತು ಪರಿಷ್ಕರಣೆ ಅನಿವಾರ್ಯ ಮಾಡಲೇಬೇಕು. ಬೆಂಗಳೂರಿನಲ್ಲಿ ತರಿಸ್ಕೊಂಡಿರ್ತೀರಾ ಸರ್ ನೀವು? ಒಂದಷ್ಟು ವರದಿಗಳು ಆಲ್ರೆಡಿ ಇಲಾಖೆಗೆ ಬಂದಿರುತ್ತೆ, ನೀವು ಕೂಡ ತರಿಸ್ಕೊಂಡಿರ್ತೀರಾ. ಆ ಪ್ರಕಾರವಾಗಿ ಎಷ್ಟು ಜನ ಅನರ್ಹರಿದ್ದಾರೆ ಸರ್? ಸುಮಾರು 13 ರಿಂದ 14 ಲಕ್ಷ ಇದ್ದಾರೆ. ತೆಗಿಬೇಕಾಗ್ತದೆ, ನಿಧಾನ ತೆಗಿತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.